ನಮಸ್ಕಾರ ವೀಕ್ಷಕರಿಗೆ. ನಮಸ್ಕಾರ ಗುರುಜಿ. ಗುರುಜಿ, ಇತ್ತೀಚೆಗೆ ಫಿಟ್ಸ್ ಅಂತ ತುಂಬ ಜನಗಳಿಗೆ ಪೀಡಿಸ್ತಾ ಇದೆ. ಅವ್ರಿಗೆ ಫಿಟ್ಸ್ ಬಂದಾಗ ಕಬ್ಬಣ ಇಟ್ಕೊಳ್ಳೋದು, ಬಾಯಲ್ಲಿಂದ ನೊರೆ ಬರೋದು, ಹಲವಾರು ವರ್ಷಗಳಿಂದ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದು, ಮೆಡಿಕೇಶನ್ಸ್ಗೊಳಗಾಗೋದು ಇದು ಬರ್ತಾ ಇದೆ. ಇದು ನಿಮ್ಮ ಅನುಭವದಲ್ಲಿ ಏನು ಹೇಳ್ತೀರಾ ಗುರುಜಿ? ನಮಸ್ಕಾರ ವೀಕ್ಷಕರಿಗೆ. ಪಿಡ್ಸು ಅನ್ನೋದು ಸುಮಾರು ವರ್ಷಾನುಗಟ್ಲೆಯಿಂದನೂ ನಾವು ಕೇಳ್ಕೊಂಬಂದಿದ್ದೀವಿ. ಭಾಳಷ್ಟು ಜನ ಇದರಲ್ಲಿ ಅನುಭವಿಸ್ತಾ ಇದ್ದಾರೆ. ಅದೆಲ್ಲ ಜನಗಳು ಮುಟ್ಲಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ನಾವು ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಪಿಡ್ಸ್ಗೆ ಇನ್ನೇನು ಔಷಧಿನೇ ಇಲ್ಲ, ಕೊಡೋ ಟ್ಯಾಬ್ಲೆಟ್ ತೊಗೊಂಡೆ ಜೀವನ ಮಾಡಬೇಕು ಅನ್ನೋದು ಪಬ್ಲಿಕ್ಕಿಗೂ ಗೊತ್ತಾಗ್ಬಿಟ್ಟಿರ್ತದೆ. ಅವರು ಇನ್ಯಾವುದಕ್ಕೂ ಇನ್ವಾಲ್ವ್ ಆಗಲ್ಲ. ಸೊ ಇದು ನಾವು ತಿಳಿದಂಗೆ ನನ್ನ ಈ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಇಬ್ಬರಿಗೆ ಇದರಿಂದ ಮುಕ್ತಿ ಸಿಕ್ಕಿದೆ. ಮೊನ್ನೆ ಒಂದು ಹುಡುಗಿ, ಸುಮಾರೊಂದು 14-15 ವರ್ಷ ಹುಡುಗಿಗೆ ಬಿದ್ದು ಒದ್ದಾಡ್ತಾಳೆ. ಪಿಡ್ಸಲ್ಲಿ ಬಿದ್ದು ಒದ್ದಾಡ್ತಾಳೆ. ಅವರು ಕರ್ಕೊಂಡು ಹೋಗ್ತಾರೆ, ಎಲ್ಲ ಹಾಸ್ಪಿಟ್ಲಿಗೆ ತೋರಿಸ್ತಾರೆ, ಎಲ್ಲ ಇದು ಮಾಡಿ ಟ್ಯಾಬ್ಲೆಟ್ಗಳು ಕೊಡ್ತಾರೆ, ಕಬ್ಬಣ ಕೊಡ್ತಾರೆ. ನೀವು ನಿಮ್ಮ ಕಣ್ಣೆದುರುಗಡೆ ನೋಡಿ, ವಿಡಿಯೋದಲ್ಲಿ ಕಾಣಿಸುತ್ತೆ. ಕಬ್ಬಣ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಒಬ್ಬರು ಡಾಕ್ಟ್ರಿಗೆ ಸಂಬಂಧಪಟ್ಟಂಥ ರಿಲೇಷನ್ ಮನೇಲಿ ಅವ್ರಿಗೆ ತಿಳಿದಂತೆ ಏನೇನು ಕೊಡಬೇಕು ಎಲ್ಲ ಕೊಟ್ಟು ಬಿಟ್ಟಿದ್ದಾರೆ. ಆದರೆ ಆ ಹುಡುಗಿಗೆ ಈ ಕೇಸು ಅವ್ರಿಗೆ ಡೌಟ್ ಬಂದು, ಯಾಕಂದರೆ ನಮ್ಮ ಡಾಕ್ಟ್ರ್ ಕಡೆಯಿಂದ ಒಂದು 3-4 ಕೇಸ್ಗಳು ನಾನು ಅಟೆಂಡ್ ಮಾಡಿಕೊಟ್ಟಿದ್ದೆ. ಸೊ ಅವರ ನಂಬಿಕೆ ಮೇಲೆ ನೋಡಿ ಇದೇನೋ ಈ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ರು. ಸೊ ನಾನು ಆ ಕೇಸ್ ತೊಗೊಂಡ್ಮೇಲೆ ಏನು ಮಾಡಿದೆ, ಇಲ್ಲಿ 2 ದಿನ 3 ದಿನ ವರ್ಕ್ ಮಾಡಿದೆ. 2 ದಿನ 3 ದಿನ ವರ್ಕ್ ಮಾಡಿದ್ಮೇಲೆ ಗೊತ್ತಾಯಿತು, ಈ ಪಿಡ್ಸು ಅನ್ನೋ ಕಾಯಿಲೆ ಸತ್ತಂಥ ಒಂದು ಆತ್ಮ, ಸತ್ತಂಥ ಒಂದು ಹುಡುಗ ಈ ಹುಡುಗಿ ಮೇಲೆ ಎಫೆಕ್ಟ್ ಮಾಡಿದ್ದ. ಯಾಕೆ ಅಂತಂದರೆ ಅವನು ಸಾಯೋ ಮೂಮೆಂಟಲ್ಲಿ ಪಿಡ್ಸಲ್ಲಿ ಬಿದ್ದು ಒದ್ದಾಡಿ ಅವನು ಸತ್ತಿರ್ತಾನೆ. ಅವನ ಆತ್ಮ ಈ ಹುಡುಗಿನ ಸೇರ್ಕೊಂಡ್ಮೇಲೆ ನನಗೆ ಹಿಂಗೆ ಪಿಡ್ಸ್ ಬರ್ತಾಯಿತ್ತು, ಇಂಥ ಜಾಗ ಹೋದರೆ ಬರ್ತಾಯಿತ್ತು ಅನ್ನೋದು ಅವ್ನ ತಲೆಯಲ್ಲಿತ್ತು. ಸಾಯಬೇಕಾದ್ರೆ ಮೈಂಡ್ ರೆಕಾರ್ಡಿಂಗ್. ಆ ಹುಡುಗಿ ಏನು ಮಾಡ್ತಿದ್ಲು, ಅದೇ ರೀತಿ ಬಿದ್ದು ಒದ್ದಾಡ್ತಾ ಇದ್ಲು. ಸೊ ಅವಾಗೇನಾಗುತ್ತೆ, ನಾನು ರಿಮೂವ್ ಮಾಡಿದೆ. ರಿಮೂವ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಹುಡುಗಿ ಚೆನ್ನಾಗಾಗ್ಬಿಟ್ಲು. ಸುಮಾರು ಇವತ್ತಿಗೆ ಒಂದು 25 ದಿನ ಆಯ್ತಾ ಬಂತು. 25 ದಿನದಿಂದ ಇವತ್ತವರೆಗೂ ಪಿಡ್ಸು ಅನ್ನೋದು ಬಂದಿಲ್ಲ. ನಾನು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಕೇಳಿಕೊಂಡು ಆ ಪಿಡ್ಸ್ ಟ್ಯಾಬ್ಲೆಟ್ ಬರೋದನ್ನ ಸ್ಟಾಪ್ ಮಾಡಿ ಅಂದೆ. ಯಾಕಂದ್ರೆ ನಾನು ಡೈರೆಕ್ಟಾಗಿ ಏನು ಹೇಳೋದು ಬೇಡ ಅಂತ ಅಂದ್ಬಿಟ್ಟು ಮೆಡಿಕಲ್ ಗ್ರೌಂಡಿಂದನೇ ವಾಪಸ್ ಬನ್ನಿ, ಡಾಕ್ಟ್ರು ಕೊಟ್ಟಿರೋದು ನಿಮ್ಮ ಟ್ಯಾಬ್ಲೆಟು, ಡಾಕ್ಟ್ರ್ ಹತ್ರನೇ ವಿಚಾರಿಸಿ ಆಮೇಲೆ ನೀವು ಸ್ಟಾಪ್ ಮಾಡಬೇಕು ಬಿಡಬೇಕಂತ ಅಲ್ಲಿ ಯೋಚನೆ ಮಾಡಿ ಅಂತ ಹೇಳಿಬಿಟ್ಟೆ. ಇದಕ್ಕಿಂತ ಮುಂಚೆ ಒಂದು 14 ವರ್ಷದ ಹುಡುಗ ಹನುಮಂತ ನಗರದಲ್ಲಿ, ಅವನಿಗೂ ಪಿಡ್ಸ್ ಬರ್ತಾಯಿತ್ತು. ಎಷ್ಟು ವರ್ಷದಿಂದ ಬರ್ತಾಯಿತ್ತು, ಒಂದು 10 ವರ್ಷ ಹುಡುಗ ಇದ್ದಾಗಿಂದನೂ ಸುಮಾರು 7 ವರ್ಷ ಬರ್ತಾಯಿತ್ತು. ಅದು ಎಲ್ಲಿ ಬರ್ತಾಯಿತ್ತು ಅಂದರೆ, ಮನೆ ಬಾಗಿಲಿಂದ ಹೊರಗಡೆ ಬಂದು ಕೆಳಗಡೆ ಬಿದ್ದರೆ ಅವನಿಗೆ ಪಿಡ್ಸ್ ಬರ್ತಾಯಿತ್ತು. ಮನೆ ಹೊಸ್ಲಿಂದ ಆಚೆ ಕಡೆ ಬಂದರೆ ಬರ್ತಾಯಿತ್ತು. ಮನೆ ಒಳಗಡೆನೆ 10 ದಿವಸ ಮಡ್ಕೊಳ್ಳಿ ಪಿಡ್ಸ್ ಬರಲ್ಲ. ಕಾರಣ ಮನೆ ಹೊರಗಡೆ ಏನಿದೆ ಅಂತ. ಹೊರಗಡೆ ಬಂದರೆ ಮಾತ್ರ ಬರ್ತಾಯಿತ್ತು, ಒಳಗಡೆ ಇದ್ರೆ ಬರ್ತಾ ಇರಲಿಲ್ಲ. ಅವನ ಮನೇಲಿ ಸಣ್ಣ ಪುಟ್ಟ ಕಾಸುಗಳನ್ನ ಕದ್ಬಿಡ್ತಾ ಇದ್ದ. ಕದ್ಬಿಟ್ಟು ಎತ್ಕೊಂಡು ಓಡಾಗ್ತಿದ್ದ. ಆ ಓಡೋದಾಗ ರೋಡ್ಗೆ ಹೋದ ತಕ್ಷಣ ಪಿಡ್ಸ್ ಬರ್ತಾಯಿತ್ತು. ಅವರು ಏನೋ ಇವ್ನಿಗೆ ಕಾಯಿಲೆ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗಿಬಿಟ್ರು. ಈ ಕಳ್ತನ ಮಾಡ್ತಿದ್ದನ್ನ ಬಿಡಿಸೋದಕ್ಕೋಸ್ಕರ ಇವ್ನಿಗೇನು ಈ ಥರ ಕ್ಯಾರೆಕ್ಟರ್ ಎಫೆಕ್ಟ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ನನ್ನ ಹತ್ರ ಕರ್ಕೊಂಬಂದರು.
ಅದನ್ನು ಅಟೆಂಡ್ ಮಾಡಿದ್ಮೇಲೆ 1 ವಾರ ಅವನು ಕದಿಯೋದನ್ನ ಸ್ಟಾಪ್ ಮಾಡ್ದ, ಕಳ್ತನ ಸ್ಟಾಪ್ ಮಾಡ್ದ. ಸ್ಟಾಪ್ ಮಾಡಿದ್ಮೇಲೆ 1 ವಾರ ಆದಮೇಲೆ ಮತ್ತೆ ಅವ್ರು ಫೋನ್ ಮಾಡಿದ್ರು. ಮತ್ತೆ ಅವ್ರು ನನಗೆ ಫೋನ್ ಮಾಡಿದ್ರು. ಏನಂತ ಅಂದರೆ, ನಮ್ಮ ಹುಡುಗನಿಗೆ ಮತ್ತೆ ಈಗ ಬಂದು ಬಿದ್ದಿದ್ದ ಅಂತ. ಬಂದು ಬಿದ್ದು 24 ಗಂಟೆ ಮೇಲೆ ನನಗೆ ಫೋನ್ ಮಾಡಿದ್ರು ಅವರು. ನಾನು ಬಂದಾಗೆ ನೀವು ಫೋನ್ ಮಾಡೋಕ್ಕಿಲ್ವ ನಮ್ಮ ಹತ್ರ ಬೈದೆ. ನೆಕ್ಸ್ಟ್ ಬಂದಾಗ ಫೋನ್ ಮಾಡಿ ಅಂದೆ. ತಿರ್ಗಾ ಮತ್ತೆ ನೆಕ್ಸ್ಟ್ ಬಂದಾಗ ಫೋನ್ ಮಾಡಿದ್ರು, ಈ ಟೈಮಿಗೆ ಬಂದಿತ್ತು ಅಂತ. ಆಗ ಅವ್ರಿಗೊಂದು ಒಂದು ಸಿಂಟಮ್ಸ್ ಹೇಳ್ಕೊಟ್ಟಿದೆ. ಬಂದ ತಕ್ಷಣ ಭಗವಾನ್ ಗುರೂಜಿನ ಕರಿತಾ ಇದ್ದೀನಿ, ನೀನು ಇಲ್ಲೇ ಇರು, ನಿನಗೆ ಅದೇನಂತ ನೋಡಬೇಕು ಅಂದ್ಬಿಟ್ಟು ಗುರೂಜಿ ಬನ್ನಿ ಅಂತ ಅವ್ರು ನಂಗೆ ಫೋನ್ ಮಾಡಿದ್ರು. ಬಂದಂಥ ಹುಡುಗ ಎದ್ದು ಕೂತ್ಕೊಂಡ್ಬಿಟ್ಟ ಸಡನ್ನಾಗಿ. ಹಂಗೆ ಎದ್ದು ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಎದ್ದು ಕೂತ್ಕೊಂಡ್ಬಿಟ್ಟ ಅಂತ ಅಂದರೆ ಅಲ್ಲಿಗೆ ಒರಿಜಿನಲ್ ಅಲ್ಲ ಅದು ಅಂತ ಗೊತ್ತಾಯಿತು. ಟೈಮಿಂಗ್ ಕೊಟ್ಟರು ನನಗೆ. ಆ ಟೈಮಿಂಗಲ್ಲಿ ನಾನು ಫೋಕಸ್ ಮಾಡಿ ಚೆಕ್ ಮಾಡಿದಾಗ ಅಲ್ಲಿ ಇನ್ನೊಂದು ಹುಡುಗ, ಈ ಪಿಡ್ಸಿಂದ ನರಳ್ತಾ ಇದ್ದಂಥ ಹುಡುಗ, ಅವನ ಬಾಡಿನ ಸೇರಿಕೊಂಡಿದ್ದ. ಸೊ ಇವನಿಂದ 7 ವರ್ಷಗಳು ಅವರು ಈ ಪಿಡ್ಸ್ ಕಾಯಿಲೆ ಒಳಗಡೆ ಅನುಭವಿಸ್ಬೇಕಾಯಿತು. ಒಂದು ಈ ಹುಡುಗಿದು, ಇನ್ನೊಂದು ಈ ಹುಡುಗಂದು. 2 ಕೇಸ್ಗಳು ಈ ಪಿಡ್ಸಿಂದ ಮುಕ್ತರಾಗಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನೋಡಿ ಅವ್ರ ಕೈಲಿ ಮಾತಾಡಿಸಿ, ಇದನ್ನೆಲ್ಲ ಮಾತಾಡಿಸಿ ನಮ್ಮ ಹುಡುಗನಿಗೆ ಈ ಥರ ತೊಂದರೆ ಇತ್ತು, ನಮ್ಮ ಮಗಳಿಗೆ ಈ ಥರ ತೊಂದರೆ ಇತ್ತು ಅಂತ ಮುಂದೆ ಅವ್ರ ಫ್ಯೂಚರ್ಗೆ ತೊಂದರೆ ಆಗುತ್ತೆ ಅಂತ ಕೆಲವನ್ನ ನಾನು ತಗೊಳಕ್ಕೆ ಹೋಗಲ್ಲ. ಅಕಸ್ಮಾತ್ ತೋರಿಸಿದ್ರು ಲೆನ್ಸ್ ಹಾಕಿ ಬ್ಲರ್ ಮಾಡ್ತೀವಿ ನಾವು, ಅರ್ಥ ಆಯ್ತಾ? ಯಾಕಂದ್ರೆ ಅದು ಇನ್ನೊಬ್ರಿಗೆ ಅವ್ರಿಗೆ ಮಾರ್ಕ್ ಆಗಬಾರ್ದು ಅಂತ. ಈ ಥರ ತೊಂದರೆ ಇದ್ದವರು ಹೋಗುತ್ತೆ ಅಂತ ನಾನು ಹೇಳಲ್ಲ, ಆದರೆ ಪರೀಕ್ಷೆ ಮಾಡಿಕೊಂಡಾಗ ಅಕಸ್ಮಾತ್ ಈ ಥರ ಕೆಟ್ಟ ನೆಗೆಟಿವಿಂದ ಏನಾದ್ರೂ ಈ ಥರ ಪಿಡ್ಸ್ ಕಾಯಿಲೆಯಲ್ಲಿ ಅನುಭವಿಸ್ತಾ ಇದ್ದರೆ ಅಂಥವ್ರಿಗೂ ಗುಣಮುಖ ಆಗುತ್ತೆ ಅನ್ನೋದಕ್ಕೆ ನಾನು ಈ ವಿಡಿಯೋದಲ್ಲಿ ಈ ಥರ ಉದಾಹರಣೆನ ಕೊಟ್ಟಿದ್ದೀನಿ. ಬಟ್ ನಾನು ಮಾಡಿ ತೋರಿಸಿದ್ದೀನಿ, ನೋಡಿಲ್ಲದೆ ಇರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ದಯವಿಟ್ಟು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡಿದ್ರೆ ನಾನು ಬಿಡ್ತಕ್ಕಂಥ ಒಂದೊಂದು ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮ್ಮ ಮನಸ್ಸಿಗೆ ಮುಟ್ತಿದೆ. ನಿಮ್ಮ ಮನೆಗಳಲ್ಲೂ ಈ ತೊಂದರೆಗಳಾಗ್ತಾಯಿದ್ರೆ ಖಂಡಿತವಾಗಲೂ ನೀವು ಗುಣಮುಖರಾಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಗುರೂಜಿ ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಿ. ನಿಮ್ಮಲ್ಲಿ ಇಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಫಿಟ್ ಸಮಸ್ಯೆದಿಂದ ಒಳಗಾಗಿದ್ದರೆ, ನರಳ್ತಾ ಇದ್ದರೆ ದಯವಿಟ್ಟು ಒಂದ್ಸತಿ ಗುರೂಜಿನ ಕಾಂಟ್ಯಾಕ್ಟ್ ಮಾಡಿ.